ಅಧಿಕಾರಿಗಳನ್ನ ನಾವು ಈಗ ಯಾರ್ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಯಾವಾಗ ಈ ಫೋಟೋ ಲೀಕ್ ಆಯಿತು, ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ರು, ದರ್ಶನ್ಗೆ ಹೈ-ಫೈ ಜೀವನ ಅಲ್ಲಿ ನಡೆಸೋದಕ್ಕೆ ಅವಕಾಶ ಇದೆ ಅಂತ ಗೊತ್ತಾಯಿತು. ಆ ವಿಚಾರ ಮಾಧ್ಯಮಗಳಲ್ಲಿ ಬಂದ ನಂತರ ಅಥವಾ ವೈರಲ್ ಆದ ನಂತರ ಈಗ ದರ್ಶನ್ ಫುಲ್ ಗರಂ ಆಗಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚರ್ಚೆ ಮಾಡಿದ್ರು. ವಿಲ್ಸನ್ ಗಾರ್ಡನ್ ನಾಗ ಜೊತೆನೆ ಅಲ್ಲಿ ಕೂತಿರೋದು ಕೂಡ ನೀವು ಗಮನಿಸಿದ್ರೆ ಆ ಫೋಟೋದಲ್ಲಿ. ಫೋಟೋ ತೆಗೆದ ವೇಲುಗೆ ನಾಗ ಅಟ್ಯಾಕ್ ಅನ್ನ ಮಾಡಿದಾನೆ. ವೇಲುಗೆ ಹಿಗ್ಗಾಮುಗ್ಗ ಥಳಿಸಿದಾನಂತೆ ನಾಗ. ಫೋಟೋ ವೈರಲ್ ಮಾಡಿದ್ದಕ್ಕೆ ಸಿಟ್ಟುಗೊಂಡು ಅಲ್ಲಿ ವೇಲು ಸೇರಿ 10ಕ್ಕೂ ಹೆಚ್ಚು ಜನರ ಮೇಲೆ ಹಲ್ಲೆಯಾಗಿದೆ. ಈಗಾಗಲೇ ಈ ಘಟನೆ ಆದ ನಂತರ ನಡೆದಿರುವಂತಹ ಘಟನೆ ಈಗಾಗಲೇ ಒಂದ್ ಕಡೆ ಐಷಾರಾಮಿ ಜೀವನ ನಡೆಸೋದಕ್ಕೆ ಸಿಬ್ಬಂದಿಗಳ ಅವಕಾಶ ಮಾಡಿಕೊಟ್ರು ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಇಲ್ಲಿ ಭದ್ರತಾ ಲೋಪವು ಕೂಡ ಕಾಣಿಸ್ತಾ ಇದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಈ ಘಟನೆ ಆದ ನಂತರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಏನಾದ್ರೂ ಆಗಬಹುದು ಅನ್ನುವಂತ ಕ್ಲೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಈಗ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಕೂಡ ಆಗಿದೆ ಇಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮಂಜುನಾಥ್, ಈಗಾಗಲೇ ಒಂದ್ ಕಡೆ ಈ ಒಂದು ವಿಚಾರ ಯಾವಾಗ ಹೊರ ಬಂತು, ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಒಂದ್ ರೀತಿ ಆಕ್ರೋಶ ಇರುತ್ತೆ. ಈ ನನ್ನ ಫೋಟೋಗಳನ್ನ ಯಾರು ತೆಗೆದಿದ್ದು, ಯಾರು ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಅಂತ ಹೇಳಿ. ಬಟ್ ಅಲ್ಲಿ ಈಗ ನೋಡಿದ್ರೆ ಈ ರೀತಿಯಂತಹ ಅಟ್ಯಾಕ್ ಅನ್ನ ಮಾಡಿರೋದು ಪ್ರಮುಖವಾಗಿ ಮತ್ತೊಂದು ಭದ್ರತಾ ಲೋಪಕ್ಕೆ ಇಲ್ಲಿ ಕಾರಣ ಆಯ್ತಾ ಹೇಗೆ ಅಂತ? ಎಸ್, ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಒಂದು ಕಡೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಫೋಟೋ ಮತ್ತು ಒಂದಷ್ಟು ವಿಡಿಯೋಗಳು ಕೂಡ ಅಷ್ಟೇ ವೈರಲ್ ಆಗಿತ್ತು. ಇದರ ಬೆನ್ನಲ್ಲಿ ಈಗಾಗಲೇ ಇಲಾಖಾ ತನಿಖೆಗೂ ಕೂಡ ಅಷ್ಟೇ ಆದೇಶವನ್ನ ಮಾಡಿದೆ. ಜೊತೆಗೆ ಗೃಹ ಸಚಿವರು ಕೂಡ ಹೋಗಿ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ, ಇದರ ಮಧ್ಯೆ ಮತ್ತೊಂದು ವಿಚಾರವೂ ಕೂಡ ಅಷ್ಟೇ ಬಯಲಾಗಿರುವಂತಹದ್ದು. ಏನು ಈ ಒಂದು ರಾಜಾತಿಥ್ಯವನ್ನು ಕೊಡ್ತಿರುವಂತಹ ಫೋಟೋ ತೆಗೆದಿರುವಂತಹದ್ದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ವೇಳು ಎನ್ನುವಂತ ಓರ್ವ ರೌಡಿ ಶೀಟರ್ ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಇದರ ಬೆನ್ನಲ್ಲೇ ನಟ ದರ್ಶನ್ ಮತ್ತು ನಾಗ ಇಬ್ರು ಕೂಡ ಅಷ್ಟೇ ಈ ಒಂದು ಫೋಟೋವನ್ನ ಯಾರು ತೆಗೆದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ವೇಲು ಅದನ್ನ ತೆಗೆದು ಮೈಸೂರಿನಲ್ಲಿರುವಂತಹ ಒಂದಷ್ಟು ಜನ ಅಭಿಮಾನಿಗಳಿಗೆ ಅದನ್ನ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅಂತ ಸಂದರ್ಭದಲ್ಲಿ ನಾಗ ದಿಢೀರಾಗಿ ಕೋಪಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಈ ರೀತಿಯಾದಂಥ ಪ್ರತಿಯೊಂದು ವಿಚಾರಗಳು ಕೂಡ ಅಷ್ಟು ಇವತ್ತು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಬೇಕಂದ್ರೆ ಅದಕ್ಕೆ ವೇಲುನಿಯ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ವೇಲು ಸೇರಿದಂತೆ ವೇಲು ಜೊತೆಯಲ್ಲಿದ್ದಂತಹ ಬ್ಯಾರೆಕ್ನಲ್ಲಿ ಸುಮಾರು 10ಕ್ಕೂ ಅಧಿಕ ಜನರ ಮೇಲೆ ಆತ ಅಟ್ಯಾಕ್ ಅನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ನಿನ್ನಿಂದಲೇ ಇವತ್ತು ಇಷ್ಟೆಲ್ಲ ಬೆಳವಣಿಗೆಗಳ ಕಾರಣ ಆಗಿದ್ದು ಅಂತ ಹೇಳ್ಬಿಟ್ಟು ನಾಗ ಹಿಗ್ಗಾಮುಗ್ಗ ಬೆಲ್ಟ್ನಿಂದ ಹಲ್ಲೆಯನ್ನ ಮಾಡಿದಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ವೇಲು ಆ ಒಂದು ಫೋಟೋವನ್ನ ತೆಗಿತಾನೆ. ಈ ಒಂದು ಫೋಟೋ ತೆಗೆದಿರುವಂತದ್ದು ಗುರುವಾರ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಜೈಲಧಿಕಾರಿಗಳಿಗೆ ಅಲ್ಲಿನ ಸಿಬ್ಬಂದಿಯವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಗುರುವಾರ ಈ ಒಂದು ಫೋಟೋ ತೆಗಿತಾನೆ. ಈ ಒಂದು ಫೋಟೋ ಶನಿವಾರದಂದು ಎಲ್ಲಾ ಕಡೆನೂ ಕೂಡ ವೈರಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಆಗಿರ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳು ಸೀನಾ ಮತ್ತು ನಾಗರಾಜ್ 4 ಜನರು ಕೂಡ ಅಷ್ಟೇ ಒಂದು ಚೇರ್ನ ಮೇಲೆ ಕುಳಿತುಕೊಂಡು ಹರಟೆ ಹೊಡಿತಿರುವಂತದ್ದು ಮತ್ತು ಕಾಫಿ ಸಿಗರೇಟ್ ಅನ್ನ ಸೇರ್ತಿರುವಂತಹ ಫೋಟೋ ಕೂಡ ಅಷ್ಟೇ ಇದೇ ಒಂದು ವೇಲು ತೆಗೆದಿದ್ದ. ಇದಾದಂತ ಬಳಿಕ ಒಂದಷ್ಟು ಫೋಟೋಗಳು ಕೂಡ ಅಷ್ಟೇ ನಟ ದರ್ಶನ್ ಬೆಡ್ ನ ಮೇಲೆ ಕುಳಿತುಕೊಂಡು ಮಾತನಾಡ್ತಿರುವಂತದ್ದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಅಷ್ಟೇ ವೇಲುನೇ ತೆಗೆದಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಬಯಲಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ವಿಲ್ಸನ್ ಗಾರ್ಡನ್ ನಾಗ ಕೋಪಕ್ಕೊಳಗಾಗಿ ವೇಲು ಸೇರಿದಂತೆ ಆ ಒಂದು ಬ್ಯಾರಕ್ನಲ್ಲಿದ್ದ ಪ್ರತಿಯೊಬ್ಬರ ಮೇಲೆ ಕೂಡ ಹಲ್ಲೆ ಮಾಡಿರುವಂತದ್ದು. ಯಾಕಂದ್ರೆ ಜೈಲಿನ ಒಳಗಡೆ ನಡೀತಿರುವಂತ ಏನೆಲ್ಲ ಅಕ್ರಮಗಳಿದೆ ಎಲ್ಲವೂ ಕೂಡ ಅಷ್ಟೇ ಇವತ್ತು ಕೇವಲ ಈ ಒಂದು ಫೋಟೋ ಇಂದ ಬಯಲಾಗಿದೆ. ಇದೇ ಒಂದು ಕಾರಣಕ್ಕೋಸ್ಕರ ಸರ್ಕಾರವು ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ಸದ್ಯಕ್ಕೆ ಗೃಹ ಸಚಿವರು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ಅಲ್ಲಿನ CCTV ಸೇರಿದಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗಿರುವಂತದ್ದು. ನವಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.